ಮಕ್ಕಳು ತುಂಬ ಮನೇಲಿ ಇಯರಿಂಗ್ಸ್ ಅದೆಲ್ಲ ಇಟ್ಕೊಂಡಿರ್ತಾರೆ, ಸ್ಟಿಕ್ಕರ್ ಇಟ್ಕೊಂಡಿರ್ತಾರೆ, ಬಳೆಗಳು ಇಟ್ಕೊಂಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಬ್ರು ಯಾರೋ ಒಂದು ಅಮೇರಿಕಾದಿಂದ ಬಂದು ಅಮೇರಿಕಾ ಹುಡುಗ ಮೈಸೂರು ಹುಡುಗಿ ಒಂದು ಮದುವೆ ಆಯಿತು, ನನಗೂ ಕೂಡ ಕರೆದಿದ್ರು, ನಾನು ಹೋಗಿದ್ದೆ. ಅವ್ರ ನೆಕ್ಸ್ಟ್ ಮದುವೆಯಲ್ಲಿ ನಾನು ಹೋದಾಗ ಸ್ಟೇಜ್ ಮೇಲೆ ಹೇಳಿದ್ದು ಒಂದೇ, ನಮ್ಮ ಮನೇಲಿ ತುಂಬ ಪದಾರ್ಥಗಳಿದೆ, ನೀವು ಬಂದಿಲ್ಲ. ಆ್ಯಕ್ಚುಲಿ ಒಂದು ಕರೆ ಬಂತು ನನಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದನೇ, ನೀವು ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್ ಕಡೆ ಬರೋಕ್ಕಾಗುತ್ತಾ ಅಂತ ಹೇಳಿದ್ರು. ಸರ್ ಖಂಡಿತ ಬರ್ತೀನಿ ಅಂದ್ಬಿಟ್ಟು, ಏನಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕರೆ ಮಾಡ್ತಾವ್ರಲ್ಲ ಅಂತೇಳಿ ಆ ಕಡೆಯಿಂದ ಬರಬೇಕಂದ್ರೆ ಅಲ್ಲಲ್ಲಿ ಕ್ಲೋಸ್ ಆಗ್ತಾಯಿತ್ತು. ಸರಿ ಅಂತ ಹೋಗ್ತೀನಿ, KR ಆಸ್ಪತ್ರೆಯಿಂದ ಹಿಡಿದು ರೈಲ್ವೆ ಸ್ಟೇಷನ್ವರೆಗೂ ಆ ಕಡೆ ಈ ಕಡೆ ಫುಲ್ಲೆಲ್ಲ ಜನಗಳಿದೆ. ಕೆಲವೆಲ್ಲ ಕ್ಲಿಪ್ಸ್ ಇದೆ ನನ್ನ ಹತ್ರ ಬಂದ್ಬಿಟ್ಟು, ಅದೆಲ್ಲ ಜನಗಳಿದೆ. ನನಗೆ ಶಾಕ್ ಇದೇನಪ್ಪ ಅಂತ ಹೇಳ್ಬಿಟ್ಟು. ಓಕೆ, ಒಬ್ಬರು ಕೂಡ ಮೇಲೆ ಹೇಳುವಂಗಿಲ್ಲ. ಮತ್ತು ತಾಯಿ ಆ ಕಡೆಯಿಂದ ಬರ್ತಾ ಇದ್ದಾರೆ, ನಮ್ಮ ಜೋಳಿಗೆ ಈ ಕಡೆಯಿಂದ ಹೋಗ್ತಾ ಇದೆ. ಯಾರೋ ಒಬ್ಬರು ವೆಹಿಕಲಲ್ಲಿ ಪಾಸ್ ಆಗ್ತಾ ಇರಬೇಕಂದ್ರೆ ಊಟ ಪಾರ್ಸಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಸ್ಪೀಡಲ್ಲೋ ಏನೋ ಹೋಗುವಾಗ ಆ ಊಟ ಏನಾಯಿತು, ಗಾಡಿಯಿಂದ ಕೆಳಗಡೆ ಬೀಳ್ತು. ಅಮ್ಮ ಮಗಳು ಒಂದು ಕಡೆಯಿಂದ ಬರ್ತಾ ಇದ್ದಾರೆ. ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ಅವರ ಮಗ ಡಾಕ್ಟರ್ ESL ಎಲ್ಲ ಇದ್ದವರು ತಿಂದಿದ್ದಾರೆ. ತಿರ್ಗಿ ನಾನು ಜಸ್ಟ್ ಹಿಂಗೆ ಕ್ರಾಸ್ ಮಾಡ್ತಾ ಇರಬೇಕಂದ್ರೆ ಐ ವಾಂಟ್ ಒನ್ ಮೋರ್ ಲಾಡ್ ಅಂತೇಳಿ, ನಾನು ಇಂಗ್ಲೀಷಲ್ಲಿ ಯಾರೋ ಮಾತಾಡ್ತಾರಲ್ಲ ಈ ರಾತ್ರಿಯಲ್ಲಿ ಏನು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನನಗೆ ಕರೆದ್ರು, ನಾನು ತುಂಬ ದಿನ ನಿಮ್ಮಲ್ಲಿ ಊಟ ಮಾಡ್ತಾಯಿದ್ದೀನಿ. ಯಾಕೆ ನಿಮಗೆ ಬೇರೆ ಬೇರೆ ಆರ್ಗನೈಸೇಷನ್ಸ್ ಯಾರಾದರೂ ಹೆಲ್ಪ್ ಮಾಡ್ತಾ ಇದ್ದಾರೆ? ಆ್ಯಕ್ಚುಲಿ ಆರ್ಗನೈಸೇಷನ್ನಲ್ಲಿ ನನ್ನ ಪ್ರಥಮವಾಗಿ ನನ್ನ ಆರ್ಟ್ಫುಲಿ ನಾನು ಹೇಳಬೇಕಂತ ಹೇಳಿದರೆ ಒಂದೇ ಆರ್ಗನೈಸೇಷನು ಹೆಚ್ಚಿನ ರೀತಿಯಾಗಿ ನಿಸರ್ಗ ಅಂತ ಹೇಳ್ಬಿಟ್ಟು, ಲಯನ್ ನಿಸರ್ಗ, ಅವ್ರ ಜೊತೆ ನಾನು ತುಂಬ ಗುಡ್ ಅಸೋಸಿಯೇಷನ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಕೆಲವು ಆರ್ಗನೈಸೇಷನು ಅಲ್ಲಲ್ಲಿ ಆಗಾಗಿ ನಮ್ಮ ಜೊತೆ ಒಂದು ಇದಾಗಿದ್ದಾರೆ. ನಂದೇ ತಪ್ಪಿದೆ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ತುಂಬ ಆರ್ಗನೈಸೇಷನ್ ಜೊತೆ ನಾನು ಹೋಗೋಕ್ಕೆ ಟೈಮು ಕೂಡ ಸಿಕ್ಕಿಲ್ಲ ನನಗೆ. ಈ ಲಯನ್ಸು, ಈ ರೋಟ್ರಿ, ಅಲ್ಲಿ ಪ್ರೋಗ್ರಾಮು, ಕಮ್ಯುನಿಟಿ ಪ್ರೋಗ್ರಾಮ್ಸ್ ಅಂತೆ, ಇದಕ್ಕೆ ಅವರೆಲ್ಲ ಬರ್ತಾರೆ. NGOಗಳು ಕೂಡ ಕೆಲವೆಲ್ಲ ಬರ್ತಾರೆ. ನಿಜ ಹೇಳಬೇಕೆಂದರೆ ಮೇಡಮ್, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೋಳಿಗೆಗೆ ಪ್ರತಿಯೊಬ್ಬರೂ ಕೂಡ ಆ್ಯಕ್ಚುಲಿ ನನಗೆ ಸಮಯದ ಅಭಾವದಿಂದ ನಾನು ಅವ್ರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಬಟ್ ಏನಾಗುತ್ತೆ, ನಮ್ಮದು 365 ಡೇಸ್ ಇರೋದ್ರಿಂದ ನಾನೊಂದು ಪ್ರೋಗ್ರಾಮಿಗೆ ಬರ್ತೀನಿ ಅಂತ ಹೇಳಿದ್ರು ಕೂಡ ಆ ಪ್ರೋಗ್ರಾಮ್ಗೂ ಕೂಡ ಹೋಗೋಕ್ಕಾಗಿರಲ್ಲ. ಈ ಕಡೆ ಪ್ರೋಗ್ರಾಮ್ಗೆ ಹೋಗಿರುತ್ತೆ, ಈ ಕಡೆ ಕರೆ ಬರುತ್ತೆ. ನನಗೆ ಪ್ರೋಗ್ರಾಮ್ ಮುಖ್ಯ, ನಿಜವಾಗ್ಲೂ ಮುಖ್ಯ, ಅದು ಅವೇರ್ನೆಸ್ ಕೊಡಬೇಕಂತ ಗೊತ್ತಿದ್ರೂ ನನ್ನ ಒಂದು ಅಭಿಲಾಷೆ ಯಾವಾಗಲೂ ಒಂದು ಮನಸ್ಸು ಹೇಳುತ್ತೆ, ನೀನು ಪ್ರೋಗ್ರಾಮ್ಗೆ ಹೋಗು, ಇಲ್ಲಿ ಹೋಗು, ಹಸಿದವರಿಗೆ ಊಟ ಇರ್ತದೆ, ಅದಕ್ಕೆ ಕರೆಕ್ಟ್ ಮಾಡು ಅನ್ನೋದು ಇರುತ್ತೆ. ಈ ಥರದಲ್ಲಿ ನಾನು ಎಲ್ಲ ಒಂದು NGO ಯಾವ್ಯಾವುದಿದೆ ಅಸೋಸಿಯೇಷನ್ ಜೊತೆಲಿ ಗುಡ್ ರ್ಯಾಪವಾಗಿ ನಾನು ಹೋಗ್ತಾ ಇದ್ದೀನಿ. ಬೇರೆ ಬೇರೆ ಆರ್ಗನೈಸೇಷನ್ಸ್ ಅವರು, NGO ಅವರು ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಬಂದರೆ ನೀವು ಹೇಗೆ ಸರ್? ಹೌದು, ಆ್ಯಕ್ಚುಲಿ ಅವ್ರಿಗೆ ನಾನು ತುಂಬ ಜನಕ್ಕೆ ನಾನು ರಿಕ್ವೆಸ್ಟ್ ಕೂಡ ಮಾಡಿದ್ದೀನಿ. ಆ್ಯಕ್ಚುಲಿ ಪ್ರತಿಯೊಬ್ಬರು ಹೇಳೋದೊಂದೇ, ಸಮಯ ಇಲ್ಲ, ಅದು ಫಿಸಿಕಲ್ ಟಾಸ್ಕ್. ಅವ್ರದ್ದೇ ಆದಂಥ ಏನೋ ಒಂದು ಹೇಮ್ ಇಟ್ಕೊಂಡಿರ್ತಾರೆ, ಅವ್ರದ್ದೇ ಆದಂಥ ಕೆಲವು ಪ್ರಾಜೆಕ್ಟ್ಸ್ ಎಲ್ಲ ಇರುತ್ತೆ, ಅದರಲ್ಲಿ ಅವರವರು ಇನ್ವಾಲ್ವ್ ಆಗಿರ್ತಾರೆ. ನಮ್ಮಲ್ಲಿ ಆ ಥರ ಬರೋದು ಕಡಿಮೆ. ನಮಗೇನಿದ್ರು ಸ್ಕೂಲು, ಕಾಲೇಜಸ್ಸು, MSW ಸ್ಟೂಡೆಂಟು, MBA ಸ್ಟೂಡೆಂಟು, ಇಂಜಿನಿಯರಿಂಗ್ ಸ್ಟೂಡೆಂಟು, ಈ ಥರ ಸ್ಟೂಡೆಂಟು ವಾಲಂಟ್ರಿಸಮ್ ಆಗಿ ನಮಗೆ ಬರ್ತಾ ಇರ್ತಾರೆ. ಹೆಚ್ಚಿನ ರೀತಿಯಾಗಿ ಮೈಸೂರಲ್ಲಿ ಮಹಿಳೆಯರು ಈ ಒಂದು ಬೇರೆ ಬೇರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆಲ್ಲ ಇದೆಯಲ್ಲ, ಅವರೆಲ್ಲ ನಾವು ಕೂಡ ಬರ್ತೀವಿ ಸರ್, ನಾವು ವಾಲಂಟ್ರಿಯಾಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ನಾಗಾಲ್ ನೋಡ್ತಿಲ್ಲ, ಆಗಾಗ ಅಲ್ಲಲ್ಲಿ ನಮಗೆ ಸಿಗ್ತಾನೆ ಇರ್ತಾರೆ. ನಮ್ದು ಏನಾಗಿದೆ ಅಂತಂದರೆ, ಇವತ್ತು ಬಂದಿದ್ದಾರೆ ಅಂದರೆ ತಿರ್ಗಾ ವರ್ಷ ಆದರೂ ಅವ್ರು ಇರಲ್ಲ, 2 ವರ್ಷ ಆದರೂ ಪುನಃ ಸಿಕ್ಕಿರೋದೇ ಇಲ್ಲ. ಹೊಸೊಬ್ಬರು ಪ್ರತಿದಿನ ನಾವು ಲೈವ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರು ನಮಗೆ ಸಿಗ್ತಾರೆ ಮೇಡಮ್. ನೀವೊಂದಷ್ಟು ಜನ ಕೆಲಸಕ್ಕೂ ಇಟ್ಕೊಂಡಿದ್ದೀರಾ ಸರ್? ಹೌದು, ನಮ್ಮಲ್ಲಿ ಏನಾಗುತ್ತೆ, ಡ್ರೈವಿಂಗ್ ಮಾಡೋರು ಇದ್ದಾರೆ, ನಮ್ಮಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಈಗ ಆಲ್ರೆಡಿ ನಾನು ಹೇಳ್ತಾ ಇದ್ದೆ ನಿಮ್ಮ ಜೊತೆಯಲ್ಲಿ, ವಿದ್ಯಾರ್ಥಿಗಳನ್ನ ನಾವು ಬಡವ್ರ ಮಕ್ಕಳು ಎಲ್ಲೆಲ್ಲಿದ್ದಾರೆ ಅವ್ರನ್ನ ಕಲೆಕ್ಟ್ ಮಾಡ್ಕೊತೀನಿ. ಅವ್ರು ಆ್ಯಕ್ಚುಲಿ ನಿಮ್ಮಲ್ಲಿ ವಿದ್ಯಾಭ್ಯಾಸ ಕೊಡಿಸ್ತೀರಾ ಅಂತ ಹೇಳಿದಾಗ ಅವ್ರನ್ನ ಇಟ್ಕೊಂಡು ಅವರು ಒಂದು ಕಡೆ ಓದಬೇಕು, ಒಂದು ಕಡೆ ಅವರ ಫ್ರೀ ಸಮಯದಲ್ಲಿ ನಮಗೆ ಸಹಾಯ ಮಾಡಬೇಕು. ಅದು ಒಂದು ಕಡೆ, ಅದು ತುಂಬ ಹೆಲ್ಪ್ ಆಗುತ್ತೆ ನನಗೆ. ಅವ್ರಿಗೆಲ್ಲ ಊಟ ನಮ್ಮ ಮನೆಯಿಂದನೇ ಊಟನ ನಮ್ಮ ಶ್ರೀಮತಿಯವರೇ ಅವ್ರಿಗೆ ಇದು ಮಾಡ್ತಾರೆ. ಜೊತೆಗೆ ನಮ್ಮಲ್ಲಿ ಡ್ರೈವರ್ಸ್ ಆಗ್ಬೋದು, ಕೆಲಸ ಮಾಡೋರು ಕೂಡ ನಮ್ಮಲ್ಲಿ ಇದ್ದಾರೆ. ಅವ್ರಿಗೂ ರೆಮ್ಯುನರೇಷನ್ ಕೊಟ್ಟು, ಈಗ ಆ್ಯಕ್ಚುಲಿ ಜೋಳಿಗೆನಲ್ಲಿ ಕೆಲಸ ಮಾಡಿ, ಈಗ ನೋಡ್ತೀರಿ ನೀವು, ಅಲ್ಲಿ ಕೆಲಸ ಮಾಡ್ತೀವಿ. ಅವ್ರಿಗೆಲ್ಲ ಆ್ಯಕ್ಚುಲಿ ಬೆಳಿಗ್ಗೆ ಬರ್ತಾರೆ, ರಾತ್ರಿ ಹೋಗ್ತಾರೆ. ಅವ್ರಿಗೆಲ್ಲ ನಾವು ರೆಮ್ಯುನರೇಷನ್ ಕೊಡಲಿಲ್ಲ ಅಂತಂದರೆ ಇದಾಗಲ್ಲ. ನಮ್ಮಲ್ಲಿ ರೆಮ್ಯುನರೇಷನ್ಗೋಸ್ಕರ ಕೆಲಸ ಮಾಡುವಂಥ ವಾಲಂಟಿಯರ್ಸು ಕೂಡ ಇದ್ದಾರೆ. ಅವರೆಲ್ಲರೂ ನಾನು ವಾಲಂಟಿಯರ್ಸ್ ಅಂತಲೇ ಕರಿತೀನಿ.
ಜನಸಾಮಾನ್ಯರು ನಿಮ್ಗೆ ಸಹಾಯ ಮಾಡಬೇಕು ಅಂದರೆ ಅವ್ರು ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರಿಗೆ ಏನೇನು ಡೊನೇಟ್ ಮಾಡ್ಬೋದು? ಜನಸಾಮಾನ್ಯರು ನಮಗೆ ಕಾಂಟ್ಯಾಕ್ಟ್ ಮಾಡಬೇಕಂತ ಹೇಳಿದ್ರೆ ಆ್ಯಕ್ಚುಲಿ ನಮ್ಮ ಒಂದು ವೆಬ್ಸೈಟ್ ಎಲ್ಲಾದರೂ ಹೋದರೆ ನಮ್ಮ ನಂಬರ್ ಅಕ್ಷಯ ಆಹಾರ ಜೋಳಿಗೆ ಅಂತ ಹೊಡೆದ್ರೆ ತುಂಬ ಡೀಟೇಲ್ಸ್ ಎಲ್ಲ ಅವರು ಬರುತ್ತೆ. ನಮಗೆ ಹೆಚ್ಚಿನ ರೀತಿಯಾಗಿ ಅವ್ರು ಏನು ಸಹಾಯ ಮಾಡ್ಬೋದು ಅಂತಂದರೆ, ಎಷ್ಟೋ ಜನ ಈಗ ಮನೇಲಿ ಕುತ್ಕೊಂಡಿರ್ತಾರೆ, ಏನಾದರೂ ಮಾಡೋಣ, ಸಹಾಯ ಮಾಡೋಣ, ಸಮಾಜ ಸೇವೆ ಮಾಡೋಣ ಅಂತೇಳಿ. ಅಂಥವರು ಯಾರಾದರೂ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಬಂದು 1 hour 2 hours ಅವ್ರಿಗೆ ಯಾವತ್ತು ಬೇಕಾಗುತ್ತೆ ಆ ದಿನ ಸಮಯ ಇದ್ದಾಗ ಬಂದರೆ ನನಗೆ ಅದೇ ಒಂದು ಹೆಚ್ಚಿನ ಡೊನೇಷನ್ ಆಗಿ ಪರಿವರ್ತನೆ ಆಗುತ್ತೆ. ನನಗೆ ಕೆಲವರು ಬೇರೆ ಬೇರೆ ಕಡೆ ಇರ್ತಾರೆ, ಇಲ್ಲಿ ಸ್ವತಃ ಬರೋದಕ್ಕಾಗೋದಿಲ್ಲ, ಅವರು ಧನ ಸಹಾಯ ಎಲ್ಲಿಂದ ಅವ್ರು ಎಲ್ಲಿರ್ತಾರೋ ಅಲ್ಲಿಂದ ಮಾಡೋ ಸಾಧ್ಯತೆ ಮಾಡ್ಬೋದು. ಆ್ಯಕ್ಚುಲಿ ನಮಗೇನಾಗುತ್ತೆ, ಪೆಟ್ರೋಲ್ಗೆ ನಮಗೆ ಸಹಾಯ ಬೇಕಾಗುತ್ತೆ. ಬಂದು ನಮ್ಮಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ನಾವು ಪ್ರತಿ ತಿಂಗಳು ಕೂಡ ನಾವು ರೆಮ್ಯುನರೇಷನ್ಸ್ ಅಂತಲ್ಲಿ ಕೊಡಬೇಕಾಗುತ್ತೆ. ಈ ಗಾಡಿಗಳಿದೆ, ಈ ಮೈಂಟೆನೆನ್ಸ್ ಎಲ್ಲ ಮಾಡಬೇಕಾಗುತ್ತೆ. ಪ್ರತಿದಿನ ಕಡಿಮೆ ಅಂದರೂ 500 ಜನಕ್ಕೆ, ಹೆಚ್ಚು ಅಂದರೂ 2000 ಜನ ಮೇಲಕ್ಕೆ ನಾವು ಇದನ್ನು ಊಟನ ಹಸಿದವರಿಗೆ ಕೊಡ್ತಾ ಇದ್ದೀವಿ. ದಿನ ನಾವು ಕೂಡ ಕಡಿಮೆ ಅಂದರೆ 500 ಜನಕ್ಕೆ, ಹೆಚ್ಚು ಅಂದರೆ 2000 ಜನ ಮೇಲೆ ಒಂದು ಕಲ್ಯಾಣ ಮಂಟಪದಲ್ಲೇ ಒಂದೊಂದು ಸರಿ ನಮಗೆ 2000 ಜನಕ್ಕೆ ಊಟ ಸಿಗುವಂಥ ಪ್ರಮೇಯ ತುಂಬ ಇರುತ್ತೆ. ತುಂಬ ಗೌರ್ಮೆಂಟ್ ಸ್ಟೇಕ್ ಹೋಲ್ಡರ್ಸ್ ಪ್ರೋಗ್ರಾಮ್ ಅದು ಇದು ಆಗ್ತಾ ಇರುತ್ತೆ. ದೊಡ್ಡ ಇದರಲ್ಲೆಲ್ಲ ಮಾಡಿರ್ತಾರೆ. ನಿಮಗೆಲ್ಲ ಕೊಬ್ಬರಿ ಅಂತ ಹೇಳ್ತೀವಲ್ಲ, ಅದರಲ್ಲಿ ಎಷ್ಟು ಸಾವಿರಕ್ಕೆ ಇರುತ್ತೆ ಅಂತ ಗೊತ್ತೇ ಇರಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ವೆಹಿಕಲ್ಲು ತೊಗೊಂಡೋಗಿ ಕೊಡ್ತಾ ಇರ್ತೀವಿ. ನಾವು ಕೂಡ ಆಹಾರನ ಮನೇಲೇ ಕೂಡ ತಯಾರಿ ಮಾಡೋದ್ರಿಂದ ಅದೆಲ್ಲ ಮಾಡಲಿಕ್ಕೆ ನಮಗೆ ಸ್ವಲ್ಪ ಸಹಾಯದ ಅವಶ್ಯಕತೆ ಇದೆ. ಯಾರಾದರೂ ಆ ಥರ ಇದ್ದರೆ ATG ಕೂಡ ನಮ್ಮಲ್ಲಿ ಇರೋದ್ರಿಂದ ಅವರು ಸಹಾಯನ ಖಂಡಿತ ಅವರು ಮಾಡ್ಬೋದು. ಪ್ರತಿನಿತ್ಯ ಮನೆಗಳಲ್ಲೂ ಬೇಕಾದಷ್ಟು ಆಹಾರ ವೇಸ್ಟ್ ಆಗ್ತಾ ಇರುತ್ತೆ. ಜನಸಾಮಾನ್ಯರಿಗೆ ನೀವು ಕೊಡೋ ಒಂದು ಮೆಸೇಜ್ ಏನು ಫುಡ್ ವೇಸ್ಟೇಜ್ ಬಗ್ಗೆ? ಆ್ಯಕ್ಚುಲಿ ಈಗ ಭಾರತ ದೇಶದಲ್ಲಿ ನಾವು ಆ್ಯಕ್ಚುಲಿ ಮೇಡಮ್ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಹೇಗಿದೆ ಅಂದರೆ ತುಂಬ ಅದ್ಭುತವಾದ ಪ್ರಶ್ನೆ. ಇದೇನಪ್ಪ ಅಂತ ಹೇಳಿದ್ರೆ, ಪ್ರತಿ ಮನೆಯಲ್ಲೂ ಕೂಡ ನಾವು 20-40% ಆಹಾರ ಅಪವ್ಯಯ ಆಗ್ತಾಯಿದೆ ಅಂದ್ಬಿಟ್ಟು ನಾವು ಅಂಶಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ನಾನು ಹೇಳೋದೇನೆಂದರೆ, ಈಗ ಆಲ್ರೆಡಿ ನಾನು ಅವೇರ್ನೆಸ್ ಶಾಲಾ ಕಾಲೇಜುಗಳು ಅಲ್ಲಿ ಇಲ್ಲಿ ಈ ಕಿಟ್ಟಿ ಪಾರ್ಟಿಗಳಾಗ್ಬೋದು, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಾಗ್ಬೋದು. ನಾನು ಆ್ಯಕ್ಚುಲಿ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಆಗ್ತಾಯಿದೆ ಅಂತ ಹೇಳಿದ್ರೆ ಅವ್ರು ಕರೀತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನಂತೂ ಹೋಗಿ ನಿಂತ್ಕೊಂಡಿರ್ತೀನಿ. ನೋಡಿದ್ರು ಸರ್ ಬನ್ನಿ ಇಲ್ಲಿ ಅಂತ ಹೇಳ್ತಾರೆ, 2 ನಿಮಿಷ ಮಾತಾಡ್ಬೇಕಂತ ಹೇಳ್ತೀನಿ. ಕೆಲವ್ರಿಗೆ ನಾನು ಕರೆದಾಗ ಟೈಮ್ ಇಲ್ಲದೆ ಇದ್ರು, ಕೆಲವ್ರದ್ದು ನಾನು ಆನ್ ದಿ ವೇ ಹೋಗುವಾಗ ಏನೋ ಪ್ರೋಗ್ರಾಮ್ ಆಗ್ತಾಯಿದೆ ಅಂದಾಗ ನಾನೇ ವಾಲಂಟ್ರಿ ಹೋಗ್ತೀನಿ. ನಂದೇನೆಂದರೆ 2 ನಿಮಿಷ ನನಗೆ ಟೈಮ್ ಕೊಟ್ಟರೆ ಈ ದೇಶದ ಆರ್ಥಿಕ ಪರಿಸ್ಥಿತಿಯ ಇವ್ರಿಗೆ ಹೇಳ್ಬೇಕನ್ನೋದು ನನಗೆ ತುಂಬಾ ಹೆಮ್ಮೆ ಇರುತ್ತೆ. ಅದನ್ನು ಮಾಡ್ತಾ ಇದ್ದೀನಿ. ನಾನು ಹೇಳೋದೇನೆಂದರೆ, ಪ್ರತಿದಿನ ನಾವು ದೈವಭಕ್ತರು ಪೂಜೆ ಮಾಡ್ತಾ ಇರ್ತೀವಿ. ಹೇಗೆ ಫೋಟೋಗೆ ನಾವು ಪೂಜೆ ಮಾಡ್ತೀವಿ, ಹೇಗೆ ಕುಂಕುಮನ ಇಟ್ಕೊಂಡು ನಾವು ಹೊರಗಡೆ ಹೋಗ್ತೀವಿ, ಇದನ್ನು ಮಾಡೋ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಆಹಾರ ಅಪವ್ಯಯ ಆಗಬಾರ್ದು ಅನ್ನೋದ ಪ್ರತಿ ಮನೇಲೂ ಒಂದು ಸ್ಟಿಕ್ಕರ್ ಆಗಿ ಒಂದು ಸಂಕಲ್ಪ ಮಾಡ್ಕೊಂಡು ಹೋದರೆ ಪ್ರತಿಯೊಬ್ಬ ನಮ್ಮ ಭಾರತ ದೇಶ ಆಹಾರದ ಸಮಸ್ಯೆಗಳು ಏನು ನಾವು ಈಗ ನೆರೆ ರಾಷ್ಟ್ರಗಳನ್ನ ನೋಡಿದಾಗೆ ನಮ್ಮ ಭಾರತ ದೇಶ ತುಂಬ ಹಿಂದುಳಿದಿರೋದು ನಾವು ನೋಡ್ತಾ ಇರ್ತೀವಿ. ಬಂದ್ಬಿಟ್ಟು ಈ ಗ್ಲೋಬಲ್ ಇಂಡೆಕ್ಸ್ ಎಲ್ಲ ನೋಡಿದಾಗ ತುಂಬಾ ನಮಗೆ ಪೈನ್ಫುಲ್ ಜರ್ನಿ ಆಗ್ತಾ ಇದೆ. ಬಂದ್ಬಿಟ್ಟು ಇದೆಲ್ಲ ಮಾಡಬೇಕಂದ್ರೆ ಮನೇಲಿರ್ತಕ್ಕಂಥ ಹೆಣ್ಣುಮಕ್ಕಳು ತುಂಬ ಎಚ್ಚರಿಕೆಯಿಂದ ಇದನ್ನು ಕೆಲಸ ಮಾಡಿದ್ರೆ ನಾವು ಸಮೃದ್ಧ ದೇಶ ಆಗಲಿಕ್ಕೆ ಯಾವುದೇ ರೀತಿಯಾದಂಥ ಏನೂ ತೊಂದರೆ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಮೊದಲನೇ ದಿನ ನೀವು ಅನ್ನ ವಿತರಣೆ ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ಏನು ಅನ್ನಿಸ್ತು? ಆ್ಯಕ್ಚುಲಿ ಮೇಡಮ್, ನಾನು ಆಲ್ರೆಡಿ ಹೇಳಿದೆ, ನಾನು ಮೊದಲನೇ ದಿನ ಅನ್ನ ವಿತರಣೆ ಮಾಡೋಕ್ಕೆ ಹೋದಾಗ ಮನೇಲಿ ಸುಳ್ಳು ಹೇಳಿ ಹೋಗಿದ್ದೆ. ನನಗೆ ಯಾರೋ ಸ್ನೇಹಿತರು ಬರ್ತಾರೆ, ಅಲ್ಲಿಗೆ ಅವರು ಕೊಡಬೇಕು, ನೀನು ಈ ಥರ ಅಡುಗೆ ಮಾಡಿಕೊಡ್ಬೇಕಂತ ಹೇಳಿಬಿಟ್ಟು. ನಾನು ಹೋದಾಗ ಏನಾಗ್ತಾಯಿತ್ತು, ಊಟ ಕೊಡೋಕೆ ಹೋಗಿದ್ದೀನಿ, ಅವ್ರು ಊಟ ಕೊಟ್ಟಿದ್ದಾರೆ, ಇಷ್ಟು ಜನ ಫ್ರೆಂಡ್ಸ್ ಬಂದವ್ರೆ ಅಂತ ಹೇಳಿದ್ದಕ್ಕೆ ನಾನು ಕೊಡ್ತೀನಿ, ಇನ್ನೂ ಕೊಡ್ತಾಯಿದ್ದೀನಿ, ಇನ್ನೂ ಅಲ್ಲಲ್ಲಿ ನನಗೆ ಪ್ರತಿಯೊಬ್ಬರು ಕಾಣ್ತಾ ಇದ್ದಾರೆ. ಇಷ್ಟು ಜನ ಇದ್ದಾರಾ, ನಾನು ಇಷ್ಟು ಜನ ಅಂದ್ಕೊಂಡಲ್ಲ ಬಂದಲ್ಲಿ ಅಂತೇಳಿ ಆ ದಿನನ ನನ್ನ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಆ ದಿನದಿಂದನೇ ನಾನು ಈ ದಿನ ನಿಮ್ಮ ಜೊತೆ ಕುತ್ಕೊಳ್ಳಿಕ್ಕೆ ನನಗೆ ಅನುಕೂಲಕರವಾಗಿದೆ. ಆ ದಿನ ನಾನು ಒಂದು ಸಾರ್ಥಕವಾದ ಭಾವ, ಸಾರ್ಥಕವಾದ ಬದುಕಾಯಿತು. ನನಗೆ ದೇವರೇ ನನ್ನ ಧರೆಗೆ ಇಳಿಸಿದ್ನೇನೋ, ದೇವರು ನನಗೆ ಇದೊಂದು ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟನಲ್ಲ ಅಂತೇಳಿ ಆ ದಿನ ಮರೆಯೋಕ್ಕಾಗೋದೇ ಇಲ್ಲ ನನಗೆ. ಆ್ಯಕ್ಚುಲಿ ಆ ದಿನ ಆ ರೋಡು ಏನಪ್ಪ ಅಂತ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ KRS ರೋಡೇನೆ. ಬಂದು KRS ರೋಡಲ್ಲಿ ಅಲ್ಲಿ ನಾವು ಇದು ಕುತ್ಕೊಳ್ಳೋದೆಲ್ಲ ನೋಡ್ತೀವಲ್ಲ, ಅಲ್ಲಿಗೆ ಹೋಗಿ ನಾನು ಸ್ಟಾರ್ಟ್ ಮಾಡಿದಂಥವ್ನು. ಯಾವುದಾದ್ರೂ ಅನ್ನ ಪಡೆದವರ ಒಂದು ಮನಸ್ಸಿನ ಮಾತು ನಿಮ್ಮನ್ನು ಮನಸ್ಸು ಮುಟ್ಟಿರೋದುಂಟಾ? ಹಾಂ ಮೇಡಮ್, ಆ್ಯಕ್ಚುಲಿ ಮೇಡಮ್ ಖಂಡಿತ. ಇದು ಆ್ಯಕ್ಚುಲಿ 100 ಜನ ಅಲ್ಲ, 1000 ಜನರ ಆಶೀರ್ವಾದ. ನನಗೆ ಒಂದು ಕರಳು ಕಿತ್ತಿ ಬರುವ ಒಂದು ಘಟನೆ ಕೂಡ ನಾನು ನೋಡಿದ್ದೀನಿ. ಈಗ ತುಂಬ ಘಟನೆಗಳಿದ್ದರೂ ಕೂಡ ಒಂದು ಘಟನೆನ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದು ದಿನ
ಸಿಟಿನಲ್ಲಿ ನಾನು ಹೋಗ್ತಾ ಇದ್ದೀನಿ, ಬಸ್ ಸ್ಟ್ಯಾಂಡಿಂದ ನಾನು ಕ್ರಾಸ್ ಮಾಡ್ತಾ ಇದ್ದೀನಿ, ಮಧ್ಯಾಹ್ನ ಈ ಥರನೇ ಒಂದು ಬಿಸಿಲು, ಒಂದು ಮಗು ಮತ್ತು ತಾಯಿ ಆ ಕಡೆಯಿಂದ ಬರ್ತಾ ಇದ್ದಾರೆ, ನಮ್ಮ ಜೋಳಿಗೆ ಈ ಕಡೆಯಿಂದ ಹೋಗ್ತಾ ಇದೆ. ಯಾರೋ ಒಬ್ಬರು ವೆಹಿಕಲಲ್ಲಿ ಪಾಸ್ ಆಗ್ತಾ ಇರಬೇಕಂದ್ರೆ ಊಟ ಪಾರ್ಸಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಸ್ವೀಡಲ್ಲೋ ಏನೋ ಹೋಗುವಾಗ ಆ ಊಟ ಏನಾಯಿತು, ಗಾಡಿಯಿಂದ ಕೆಳಗಡೆ ಬೀಳ್ತು. ಅಮ್ಮ ಮಗಳು ಒಂದು ಕಡೆಯಿಂದ ಬರ್ತಾ ಇದ್ದಾರೆ, ಆ ಕಡೆಯಿಂದ ಒಂದು ನಾಯಿ ಬರ್ತಾ ಇದೆ, ನಮ್ಮ ಜೋಳಿಗೆ ಜಸ್ಟ್ ಪಾಸ್ ಆಗ್ತಾ ಇದೆ. ಅಮ್ಮ ಮಗು ಆ ಊಟ ನೋಡುತ್ತೆ, ಆ ಮಗುಗೆ ತುಂಬ ಹಸಿವು. ನಾಯಿ ಆ ಕಡೆಯಿಂದ ಬರ್ತಾ ಇದೆ, ನಾಯಿಗೂ ತುಂಬ ಹಸಿವು, ಊಟ ಬಿದ್ದಿದೆ. ಮಗು ಬರುತ್ತೆ, ಕೈ ಹಾಕಕ್ಕೆ ಸ್ಟಾರ್ಟ್ ಮಾಡುತ್ತೆ, ನಾಯಿ ಬರುತ್ತೆ, ಬಾಯಿ ಹಾಕಕ್ಕೆ ಸ್ಟಾರ್ಟ್ ಮಾಡುತ್ತೆ, ನಮ್ಮ ಜೋಳಿಗೆ ಹಿಂದೆ ಬರುತ್ತೆ. ಆ ಒಂದು ಮನಕುಲುಕುವ ಕಥೆನ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋಂಗೆ ಇಲ್ಲ. ಅಂದರೆ ಹಸಿವು ಯಾರನ್ನೂ ಬಿಡಲ್ಲ. ಹಸಿವು ಎಷ್ಟು ಪ್ರಾಮುಖ್ಯತೆ, ಹಸಿವಿಗೆ ನಾನು ಮಾಡ್ತಾ ಇರೋ ಒಂದು ಕೆಲಸಕ್ಕೆ ಒಂದು ಏನು ಹೇಳು, ನೋ ವರ್ಡ್ಸ್, ನಾನು ಅದನ್ನು ಹೇಳೋಕ್ಕಾಗಲ್ಲ. ಅದೊಂದು ಘಟನೆನ ನಾನು ಯಾವತ್ತೂ ಮರೆಯಲ್ಲ. ಒಂದು ಎರಡನೇದಾಗಿ ಇನ್ನೊಂದು ಹೇಳಬಾರ್ದು, ಈ ಥರದ್ದು ತುಂಬ ನಾನು ನೋಡ್ತಾ ಇದ್ದೀನಿ. ಬಂದ್ಬಿಟ್ಟು ತುಂಬ ಫೇಮಸ್ ಆಗಿರ್ತಕ್ಕಂಥ ಮೈಸೂರಿನಲ್ಲಿ ಒಂದು ಗೈನಾಕಾಲಜಿಸ್ಟ್ ಆಗಿರ್ತಕ್ಕಂಥ ಡಾಕ್ಟರ್ ಶಿವಾಸುಂದರ್ ರೋಡ್, ಒಂದು ಯಾವುದೋ ಒಂದು ವಿಶ್ವವಿದ್ಯಾಲಯದಲ್ಲಿ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ಅವರ ಮಗ ಡಾಕ್ಟರ್ ESL ಎಲ್ಲ ಇದ್ದವರು, ಅವರು ಈ ಸುಂದರ್ ರೋಡ್. ಅಂದರೆ ನಾನು ಎಕ್ಸಾಂಪಲ್ 1-2 ಕೊಡ್ತಾ ಇದ್ದೀನಿ ಅಂದಾಗ ಆ ಥರದ್ದು ಕರಳು ಕಿತ್ತುವಂಥ ಕಥೆಗಳು ನನ್ನಲ್ಲಿ ಎಷ್ಟಿರ್ಬೋದು ಅಂತೇಳಿ. ಬೆಳಿಗ್ಗೆಯಿಂದ ರಾತ್ರಿವರೆಗೆ ಒಂದು ದಿನ ಏನಾಗಿದೆ ಬಂದು ರಾತ್ರಿ ಸಮಯ ನಮ್ಮದೇನಾಗುತ್ತೆ 8 ಗಂಟೆಗೆ ಅಂತ ಹೋಗ್ತೀವಿ, 9 ಗಂಟೆ ಆಗುತ್ತೆ, 10 ಗಂಟೆ ಆಗುತ್ತೆ, 11 ಗಂಟೆ ಆಗುತ್ತೆ, 12 ಗಂಟೆ ಆಗುತ್ತೆ, 11:30 ಕರೆ ಬರುತ್ತೆ. ಅದನ್ನು ತಗೊಂಡು ಕಲೆಕ್ಟ್ ಮಾಡಿ ನಾವು ಮನೆಗೆ ವಾಪಸ್ ಬರೋದಕ್ಕೆ 1:30-2 ಗಂಟೆ ರಾತ್ರಿ. ಎಷ್ಟೋ ಸರಿ ಕೋಳಿನೂ ಕೂಗಿರ್ಬೋದು. ಯಾಕೆಂದರೆ ಆ ಥರದ್ದು ತೊಗೊಂಡು ಇಲ್ಲೋಗಿ ತುಂಬಾ ಇದೆ, ಕೊಟ್ಟು ಎಲ್ಲರಿಗೂ ಬರಬೇಕಂತ ಹೇಳಿದ್ರೆ ಆ ಥರದ್ದು ಒಂದು ಕತೆಗಳ ನಾನು ನೋಡಿದ್ದೀನಿ. ಅವರು ಲಾಡ್ ಕೊಟ್ಟಾಯಿತು, ತಿಂದಿದ್ದಾರೆ. ತಿರ್ಗಿ ನಾನು ಜಸ್ಟ್ ಹಿಂಗೆ ಕ್ರಾಸ್ ಮಾಡ್ತಾ ಇರಬೇಕಂದ್ರೆ ಐ ವಾಂಟ್ 1 more ಲಾಡ್ ಅಂತೇಳಿ ನಾನು ಇಂಗ್ಲೀಷಲ್ಲಿ ಯಾರೋ ಮಾತಾಡ್ತಾರಲ್ಲ ಈ ರಾತ್ರಿಯಿಂದ ಏನು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನನಗೆ ಕರೆದ್ರು. ನಾನು ತುಂಬ ದಿನ ನಿಮ್ಮಲ್ಲಿ ಊಟ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಮಗೇನಾಗುತ್ತೆ ಯಾರ್ಯಾರು ಏನು ಅಂತ ಗೊತ್ತಾಗಲ್ಲ. ಗ್ರೂಪ್ ಇರುತ್ತೆ, ಅಲ್ಲಲ್ಲಿ ಕೂತ್ಕೊಂಡಿರ್ತಾರೆ. ತಿರ್ಗಿ ನಾವು ಮಾತಾಡಿಸಿದಾಗ ನಾವು ನೋಡ್ತಾ ಇರ್ತೀವಿ. ತಿರ್ಗಿ ಯಾರು ಅಂತೇನು ಗೊತ್ತಿರಲ್ಲ. ತಿರ್ಗಿ 3 ದಿನ ನಮಗೆ ಕಾಣಲ್ಲ. ತಿರ್ಗಿ 1 ವಾರ ಬಿಟ್ಕೊಂಡು ಅಲ್ಲಿ ಬಂದಿರ್ತಾರೆ. ಎಲ್ಲೆಲ್ಲೋ ಅವ್ರದ್ದೇ ಆದಂತಹ ಒಂದು ಇದರಲ್ಲಿ ನಾನು ನೋಡೋದೇನೆಂದರೆ ಮೇಡಮ್, ಪ್ರತಿಯೊಬ್ಬರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಅಲ್ಲಿರೋರನ್ನ ಯಾರನ್ನೂ ಕೂಡ ಭಿಕ್ಷುಕರಂತ ಹೇಳಬಾರ್ದು. ಅಗತ್ಯ ಇದ್ದವರೆಲ್ಲ ಬಂದು ಏನಂತ ಹೇಗಾಗಿದೆ ಅಂದರೆ ನಮ್ಮಂಗೆ ಓದಿ ಬರ್ದು ಪ್ರತಿಯೊಂದನ್ನು ಮಾಡಿ ಮನೇಲಾದಂಥ ಏನೋ ಅಚಾತುರ್ಯಕ್ಕೆ ಒಂದು ಮನಸ್ಸಂತ ಏನು ಹೇಳ್ತೀವಲ್ಲ, ಏನೋ ಆಗಿದ್ದಕ್ಕೆ ಅವ್ರೇನು ಮನೆ ಬಿಟ್ಟು ಬಂದಿರ್ತಾರೆ. ತಿರ್ಗಿ ಅವ್ರಿಗೇನಾಗುತ್ತೆ, ಮನೆಯವರು ಹೋಗೋವನ್ನೆಲ್ಲ ಬಿಡು, ಏನು ಕರೆಯೋದು ಅಂತೇಳಿ ಇವರು, ನಾನೇನು ತಿರ್ಗಿ ವಾಪಸ್ ಹೋಗೋದು ಅಂತೇಳಿ ಇವರು. ಆ ಥರದಲ್ಲಿ ಪ್ರತಿಯೊಬ್ಬರು ಕೂತಿರ್ತಕ್ಕಂಥ ಒಂದು ಹಿಸ್ಟ್ರಿ ಇದೆ. ಅವರಂತ ಕೇಳಿದ್ರು ನನಗೆ, ಐ ವಾಂಟ್ 1 more ಲಾಡ್ ಅಂತೇಳಿ ಅವ್ರು ಹೇಳಿದ್ರು. ಡಾಕ್ಟರ್ ಅವ್ರು ಹೇಳಿದ್ರು ನನಗೆ, ರಾತ್ರಿ ಇಷ್ಟೊತ್ತಾಗಿದೆ ಮಿಸ್ಟರ್ ರಾಜೇಂದ್ರ ಅಂತ ಹೇಳ್ದವ್ರೆ. ನನ್ನ ಹೆಸರು ಕೂಡ ತಿಳ್ಕೊಂಡಿದ್ದಾರೆ ಅವರು. ಫುಲ್ ದಾಡಿ ಬಿಟ್ಟಿದ್ದಾರೆ, ಇದೆಲ್ಲ ಏನಿಲ್ಲ. ನಾನು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಅವ್ರಿಗೆ ಬಟ್ಟೆನೂ ತೊಗೊಂಡೋದೆ. ಅವ್ರು ಬಟ್ಟೆ ಕೊಡಬೇಕಂತ ಹೇಳಿದ್ದೆ. ನಮ್ಮ ಮನೆಯಿಂದ ನಾನು ತೊಗೊಂಡೋದೆ. ಅವ್ರು ನಂಗೆ ಸಿಗಲಿಲ್ಲ. ಆಮೇಲೆ ಪುನಃ ಅವ್ರು ಹೇಳಿದ್ರು, ರಾತ್ರಿ ಆಗಿದೆ, ಇಲ್ಲಿ ತುಂಬ ಡೇಂಜರಸ್ ರೋಡು ನೋಡಿ, ಅಲ್ಲಿ ಕೂತಿದ್ದಾರೆ. ಅವ್ರಿಗೆ ನಾಟ್ ಏಬಲ್ ಟು ವಾಕ್, ನಾಟ್ ಏಬಲ್ ಟು ಈಟ್, ನಾಟ್ ಏಬಲ್ ಟು ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ. ಬಂದು ಅವ್ರು ಹೇಳ್ತಾ ಇದ್ದಾರೆ, ಅವ್ರಿಗೂ ಗೊತ್ತಾಗಿದೆ ಇವನು ಯಾರೋ ಬರ್ತಾವನೆ, ಊಟ ಕೊಡ್ತಾವನೆ, ಒಳ್ಳೆ ಕೆಲಸ ಮಾಡ್ತಾವನೆ ಅಂದ್ಬಿಟ್ಟು ಅವ್ರಿಗೆ ಮನಸ್ಸಿರಬೇಕು. ಹೆಣ್ಮಗಳು ಕರ್ಕೊಂಡು ಬಂದಿದ್ದೀಯಾ, ಇಷ್ಟೊತ್ತೆಲ್ಲ ಬರೋಕ್ಕೆ ಹೋಗಬೇಡ ನೀನು, ಬಂದು ನನಗೆ ಲಾಡ್ ಇಷ್ಟ ಆಯಿತು, ಲಾಡ್ ಕೊಡು ನೀನು ಅಂತ ಹೇಳಿ ಒಂದು ಈ ಥರ 2-3 ಹಿಂಗೆ ನೂರಾರುಗಳು ಆಶೀರ್ವಾದಗಳು. ಅವ್ರ ಆಶೀರ್ವಾದ ಹೇಗೆ ನಾನು ಪಡ್ಕೋಬೇಕಂತ ಆ ದೇವರೇ ಕೊಡ್ತಕ್ಕಂಥ ಆಶೀರ್ವಾದ ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಕೂಡ 1 ಅಲ್ಲ 100 ಅಲ್ಲ, ಸಾವಿರಾರು ಜನ, ಲಕ್ಷಾಂತರ ಜನ ಈ ಥರ ಬಂದು ಹೇಳಿ, ಕೆಲವರೆಲ್ಲ ಫೋನ್ ಮಾಡ್ತಾರೆ. ನನಗೆ ಒಂಥರ ಅನಿಸುತ್ತೆ ಬಂದು, ಯಾಕೆಂದರೆ ಅಷ್ಟು ಈಸಿ ಅಲ್ಲ ಈ ಒಂದು ಹಸಿವಿನ ಒಂದು ಇದನ್ನು ಅಂತರವನ್ನು ನಾವು ಪೂರೈಸೋದು. ಈ ಥರದ್ದೆಲ್ಲ ಇಸ್ ಗೋಯಿಂಗ್ ಆನ್ ದ ಜರ್ನಿ. ಹಣಕಾಸು ಸಂಪನ್ಮೂಲಗಳ ಕೊರತೆ ಆದಾಗ ಏನು ಮಾಡಿದ್ದೀರಾ? ಆಗಿದೆಯಾ ಯಾವಾಗಾದರೂ ಆ ಥರ? ಆ್ಯಕ್ಚುಲಿ ಮೇಡಮ್, ನಾನು ಆ್ಯಕ್ಚುಲಿ ನಿಜ ಹೇಳ್ತಾ ಇದ್ದೀನಿ, ಹಾರ್ಟ್ಫುಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಎಷ್ಟೇ ಕಷ್ಟ ಅಂತ ಅನಿಸಿದ್ರು ಕೂಡ
ಅದಕ್ಕೇನೋ ಒಂದು ಸದ್ಬಳಕೆ ಆಗುತ್ತೆ ಈ ಒಂದು ಅನ್ನಪೂರ್ಣೇಶ್ವರಿ ಕೆಲಸಕ್ಕೆ. ನಾನು ಆ ದಿನದಿಂದ ನೋಡಿದ್ದೀನಿ, ರಾತ್ರಿ ಅಂದ್ಕೊಳ್ತೀನಿ ಬೆಳಿಗ್ಗೆ ಪೆಟ್ರೋಲ್ ಹಾಕಬೇಕು, ಬೆಳಿಗ್ಗೆ ಅಲ್ಲಿ ಹೋಗಬೇಕು, ಗಾಡಿ ಬಿಟ್ಟಿದ್ದೀನಿ, ಗಾಡಿ ತರಕ್ಕೆ ನನಗೆ ಇದು ಮಾಡಬೇಕು, ಈ ಥರದ್ದು ನೂರಾರು ಒಂದಿದೆ. ತಿರ್ಗಾ ನಾಳೆಗೆ ನಾನು ಹೋಗುವಷ್ಟರಲ್ಲಿ ಯಾರೋ ಸರ್ ಅಂತ ಪುಣ್ಯಾತ್ಮರು ಯಾರೋ ಒಬ್ಬರು ನನಗೆ ಹೋಗ್ತಾ ಇರ್ತಾರೆ, ಸರ್ ಆ್ಯಕ್ಚುಲಿ ನಿಮ್ಮಲ್ಲಿ ಇದಕ್ಕೆ ಬಂದಿದ್ರಿ, ನಾನೊಂದು ಪೆಟ್ರೋಲ್ ಹಾಕಿಸ್ತೀನಿ, ಗಾಡಿ ತೊಗೊಂಡು ಬರ್ತೀರಾ ಬಂದು, ಈ ಥರದ್ದಲ್ಲಿ ಹೀಗೆ ಅದು ನಡೀತಾ ಇದೆ ಬಂದು ಆ ದಿನದಿಂದ ಈ ದಿನದವರೆಗೂ. ಎಲ್ಲೋ ಒಂದು ಅನಿಸ್ದಾಗ ಕಾಲ್ ಮಾಡ್ತೀನಿ, ಕೇಳ್ತೀನಿ, ಅಲ್ಲಿಂದ ರೆಸ್ಪಾನ್ಸ್ ಬಂತು ಅಂದರೆ ಮೂವ್ ಮಾಡ್ತೀನಿ. ಯಾಕೆಂದರೆ ನನ್ನ ಒಂದು ಕಾನ್ಸೆಪ್ಟ್ ಏನಂದರೆ ಮೇಡಮ್, ನಾನು ಆ್ಯಕ್ಚುಲಿ ತುಂಬ ಡಿವೋಟಿ, ನಿಸ್ವಾರ್ಥೆಯೇ ದೇವರು, ಅವ್ರಿಗೆ ತುಂಬಾ ಅವ್ರು ಹೇಳಿರೋದು ಒಂದೇ ಬಂದು, ಎಷ್ಟೇ ನಿನಗೆ ಕಷ್ಟ ಆಗಿದೆ ಅಂತ ಅಂದರೆ ನೀನೇನು ಮಾಡಬೇಕು, ಭಿಕ್ಷೆ ಬೇಡಿ ಈ ಕೆಲಸ ಮಾಡಬೇಕು, ನಿನ್ನಗೆ ನೀನು ಪೇಯ್ನ್ ಮಾಡ್ಕೋಬಾರ್ದು ಯಾವತ್ತೂ ಏನೇ ಮಾಡಬೇಕಂತಂದ್ರು. ಅದು ಮನಸ್ಸಲ್ಲಿದೆ. ಅದಕ್ಕೆ ಸ್ವಲ್ಪ ನಾನು ಆಪೋಸಿಟ್ ಇದ್ದೀನಿ, ಯಾರಿಗೂ ಕೂಡ ನಾನು ಪೇಯ್ನ್ ಮಾಡಲ್ಲ, ಯಾಕೆಂದರೆ ಯಾರಿಗೂ ಕೂಡ ನೋಯಿಸಬಾರ್ದು ಅನ್ನೋದು ನನ್ನ ಮನಸ್ಸಲ್ಲಿದೆ. ಯಾಕೆಂದರೆ ಯಾರೋ ಒಬ್ಬರು ಕೊಡ್ತಾ ಇದ್ದಾರೆ, ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದನ್ನು ಮಾಡಲಿಕ್ಕೆ ಸುಲಲಿತೆ ಆಗುತ್ತೆ. ಯಾರೋ ಒಬ್ಬರು ಈಗ ಕೊಟ್ಟಿಲ್ಲ ಅನ್ನೋದು ಕೂಡ ಬ್ಲೇಮ್ ಮಾಡಬೇಕು, ಯಾಕೆಂದರೆ ಅವ್ರ ಇರೋದು ಇರಲ್ವೋ ಗೊತ್ತಿಲ್ಲ. ಇದ್ದವ್ರು ಮಾತ್ರ, ನಾನು ಹೇಳೋದೊಂದೇ, ಇದ್ದವ್ರು ಮಾತ್ರ ಇದು ಕೊಡಬೇಕಂತಲೇ ನಾನು ಹೇಳ್ತೀನಿ. ಯಾರಾದರೂ ಹೇಳಿದಾಗ ನನಗೇನೋ ಮಾಡಿದಾಗ ಬಂದುಬಿಟ್ಟು ನನಗನ್ಸುತ್ತೆ, ವ್ಯಕ್ತಿ ನೋಡಿದಾಗ ಗೊತ್ತಾಗುತ್ತೆ ನನಗೆ, ಇವರು ನನಗೆ ಹೇಗೆ ಏನು ಅಂತೇಳಿ ಅವ್ರಿಗೆ ಕೇಳ್ತೀನಿ, ನೀವು ಸುಲಲಿತವಾಗಿದ್ದೀರಾ, ನಿಮ್ಮ ಹತ್ರ ಇದೆಯಾ, ನೀವಿದ್ದರೆ ನನಗೆ ಇದನ್ನು ಮಾಡಿ ಬರ್ತಾರೆ. ಊಟ ಕೊಟ್ಟು ಇದು ಮಾಡೋರೆ, ನಾನೇನಾದರೂ ನಿಮಗೆ ಇದು ಮಾಡಬೇಕಂತೇಳಿ ಯಾವುದೇ ರೀತಿ ಫಲಾಪೇಕ್ಷೆ ಇಲ್ಲದೇ ಎಲ್ಲೂ ಕೂಡ ನಾವು ಕಲೆಕ್ಟ್ ಮಾಡಿಲ್ಲ, ಎಲ್ಲೂ ಕೂಡ ಕೇಳಿಲ್ಲ ನಾವು ಬಂದ್ಬಿಟ್ಟು. ಈ ರೇರು ಎಲ್ಲಿ ನನಗನ್ಸುತ್ತೆ, ಎಲ್ಲಿ ನಾನು ಕೇಳಬೇಕು, ಎಲ್ಲಿ ನಾನು ಇದು ಮಾಡಬೇಕು, ಆ ಥರದಕ್ಕೆ 1 or 2 3 ಇಷ್ಟರಲ್ಲೇ ವಿತಿನ್ 10 ಅಂತ ಅನ್ಸ್ಕೋಬೋದು ನನ್ನ 14 ವರ್ಷದ ಜರ್ನಿನ. ಅದನ್ನು ನಾನೆಲ್ಲೂ ಕೂಡ ಇದು ಮಾಡಿಲ್ಲ. ಕಷ್ಟಗಳು ಬಂದಿದೆ, ಕಷ್ಟಗಳು ತುಂಬ ಬರ್ತಾನೆ ಇರುತ್ತೆ, ಆದರೂ ಕೂಡ ಈ ಒಂದು ಇದರಲ್ಲಿ ಯಾವತ್ತೂ ಕೂಡ ಇದಿಲ್ಲ, ಸಮತೂಕವಾಗಿ ಸಮರ್ಪಣವಾಗಿ ನಡೀತಾ ಇದೆ ಮೇಡಮ್. ಸರ್, ನಿಮ್ಮ ಮುಂದಿನ ಕನಸು ಯೋಜನೆಗಳು ಏನು? ಮೇಡಮ್ ಆ್ಯಕ್ಚುಲಿ ನನ್ನ ಮುಂದಿನ ಕನಸು ಇನ್ನೂ ಕೂಡ ನಾನು ಈಡೇರಿಸ್ಕೊಳ್ಳೋಕ್ಕಾಗಿಲ್ಲ. ಈಗ ಆಲ್ರೆಡಿ 69 ಸ್ಲಮ್ ಇದೆ, 50ಕ್ಕೂ ಹೆಚ್ಚು ಮೈಸೂರಿನಲ್ಲಿ 50ಕ್ಕೂ ಹೆಚ್ಚು ಅನಾಥಾಶ್ರಮಗಳಿದೆ, ಅಲ್ಲಲ್ಲಿ ಆಹಾರ ಜೋಳಿಗೆಗಳಿದೆ, ವೆಹಿಕಲ್ಗಳಿದೆ, 4 ವಾಹನಗಳಿದೆ ಬಂದು. ತುಂಬ ಆ ದಿನದಿಂದ ಈ ದಿನದವರೆಗೂ ಕೂಡ ಮೈಸೂರ ಜನತೆಯ ಒಂದು ಆಶೀರ್ವಾದದಿಂದ, ಅವರ ಒಂದು ಪ್ರತಿ ದಿನದ ನನ್ನ ದೇವರುಗಳಂದರೆ ಅವರನ್ನೇ. ಯಾಕೆಂದರೆ ಈ ಒಂದು ಕೆಲಸ ನಾನು ಮಾಡೋಕ್ಕೆ ಹೊರಟಾಗ ತಿನ್ನುವ ಹಕ್ಕಿದೆ, ಬಿಸಾಡುವ ಹಕ್ಕಿಲ್ಲ ಅಂತ ಹೇಳಿ ಏನಾದರೂ ನಾನು ಮಾಡಬೇಕು ಅಂತ ಹೇಳಿದಾಗ ಯಾರೂ ಎಸಿಬೇಡಿ ನನಗೆ ಕೊಡಿ ಅಂದಾಗ ಪ್ರತಿಯೊಬ್ಬರೂ ಕೂಡ ಇವ್ರು ಮಾಡ್ತಾ ಇರೋದು ಒಳ್ಳೆಯ ಕೆಲಸ ಅಂತ ಹೇಳ್ಬಿಟ್ಟು ಅವ್ರಿಗೆ ನನಗೆ ಒಂದು ಬೆಂಬಲವಾಗಿ ನಿಂತ್ಕೊಂಡ್ರಲ್ಲ, ನಾನು ಯಾರನ್ನೂ ಕೂಡ ಅವ್ರನ್ನ ಮರೆಯೋಕ್ಕೆ ಆಗಲ್ಲ. ಆ ಒಂದು ಋಣನ ನಾನು ತೀರಿಸ್ಬೇಕಂತ ಹೇಳಿದ್ರೆ ಇದನ್ನು ಅಕ್ಷಯ ಆಹಾರ ಜೋಳಿಗೆನ ಒಂದು ಸಸ್ಟೈನ್ ಮಾಡಬೇಕು. ಇದಕ್ಕೆ ಸ್ವಂತ ಒಂದು ಜಾಗ ಅಂತ ಬೇಕು. ಯಾಕೆಂದರೆ ನನ್ನ ಜೀವನ ಎಷ್ಟು ದಿವಸ ಏನು ಅಂತ ಯಾರಿಗೂ ಕೂಡ ನಾಳೆ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರಲ್ಲ. ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ, ಯಾವಾಗ ಏನು ಎತ್ತ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿಲ್ಲದಿರೋ ವಿಚಾರ. ಆದರೆ ನಾನು ಅಂದ್ಕೊಂಡಿರೋದೇನಪ್ಪ ಅಂತ ಹೇಳಿದ್ರೆ, ನಾನು ಮುಂದು ದಿನ ಏನು ಅಂತ ಗೊತ್ತಿಲ್ಲ, ಯಾರಾದರೂ ಇದನ್ನು ಕಂಟಿನ್ಯೂ ಮಾಡಬೇಕಂದ್ರೆ ಇದು ಏನಾದರೂ ಇವನು ಮಾಡಿಟ್ಟಿದ್ದಾನೆ, ಸ್ವಂತ ಒಂದು ಜಾಗ ಅಂತಿದೆ, ಯಾರಾದರೂ ಹೃದಯವಂತರು, ತುಂಬ ಲಕ್ಷಾಂತರ ಜನ ಹೃದಯವಂತರಿದ್ದಾರೆ, ನಾನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇದನ್ನು ಅನ್ನಕ್ಕೆ ಇದನ್ನು ಸಸ್ಟೈನ್ ಮಾಡಬೇಕಾಗಿದೆ. ಹಸಿವು ಮುಕ್ತ ಮೈಸೂರು ಮಾಡಬೇಕಂತೇಳಿ ಭಾರಿ ನಾನು ಆಸೆಗಳಿದೆ ಬಂದು. ಯಾರೂ ಕೂಡ ಬಡ ಕುಟುಂಬ ಸಮುದಾಯಗಳು ಎಲ್ಲೆಲ್ಲಿದೆ ಅದನ್ನು ಉಳ್ಳವರಿಂದ ಇಲ್ಲದವರಿಗೆ ಒಂದು ಸಹಾಯ ಮಾಡಿಸ್ಲಿಕ್ಕೆ ಹಲವಾರು ರೀತಿಯಾದ ಮಾರ್ಗೋಪಾಯಗಳನ್ನ ಕಂಡಿಡ್ಕೋಬೇಕಂತ ಹೇಳ್ಬಿಟ್ಟು ನಾನು ಒಂದು ಪಣ ತೊಟ್ಕೊಂಡಿದ್ದೀನಿ. ಜೊತೆಗೆ ಶಾಲಾ ಕಾಲೇಜುಗಳು, ವಿದ್ಯಾರ್ಥಿಗಳು ಅವ್ರನ್ನ ಸಪೋರ್ಟಿವ್ಸ್ ಎಲ್ಲ ತಗೊಂಡು, ಯುವಕರು ಅವರೆಲ್ಲ ತಗೊಂಡು ಈ ಒಂದು ಆ್ಯಕ್ಚುಲಿ ಪ್ರತಿಯೊಂದು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದು ದೇಶದ ಸಂಪತ್ತು, ಇದು ರಾಷ್ಟ್ರದ ಸಂಪತ್ತು. ಈಗ ಆಲ್ರೆಡಿ ಹೇಳಿದೆ, ರೈತ ಬೆಳೆದಂಥ ಆಹಾರ ಪದಾರ್ಥಗಳು ಕಸದ ಬುಟ್ಟಿ ಸೇರ್ತಾ ಇದೆ. ಇದು ಹಸಿದವರ ಹೊಟ್ಟೆ ಸೇರಬೇಕು. ಇದು ಹಸಿದವರ ಹೊಟ್ಟೆ ಸೇರಲಿಕ್ಕೆ ಯಾವ ಮಾರ್ಗೋಪಾಯಗಳು ಬೇಕು ಅನ್ನೋದನ್ನ ನಾನು ಹಲವಾರು ರೀತಿಯಾದಂತಹ ನನ್ನ ಕನಸಲ್ಲಿ ನಾನು ಇಟ್ಕೊಂಡಿದ್ದೀನಿ. ಅದನ್ನು ಮಾಡೇ ನಾನು ತೀರಬೇಕು ಅಂತ ಹೇಳ್ಬಿಟ್ಟು ಗುರಿ ಇಟ್ಕೊಂಡಿದ್ದೀನಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಶ್ವೇತಾ. ಪ್ರತಿಯೊಬ್ಬ ಯಶಸ್ವಿ ಮನುಷ್ಯನ ಹಿಂದೆ ಸ್ತ್ರೀಯ ಪಾತ್ರ ಇದೆ ಅಂತ ಹೇಳ್ತಾರೆ. ಸರ್, ರಾಜೇಂದ್ರ ಅವರ ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರ ಹೇಗಿದೆ? ಏನಿಲ್ಲ, ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ನಾನಿದ್ದೀನಿ ಅನ್ನೋದೇ ಒಂದು ಖುಷಿ.
ಸರ್ ಹೇಳಿದ್ರು ಕೊರೋನಾ ಟೈಮಲ್ಲಿ ಅವರಿಗೆ ಒಂದು ಅಡುಗೆಯನ್ನು ಮಾಡಿಕೊಟ್ಟು ಸಹಾಯ ಮಾಡ್ತಾ ಇದ್ರು ಅಂತ. ಕೊರೋನಾ ಟೈಮ್ ಬಗ್ಗೆ ನೀವು ಏನು ನೆನೆಸ್ಕೊಳ್ತೀರಾ? ಅದೇ ಮೇಡಮ್, ಒಬ್ಬರು ಆಚೆ ಬರ್ತಾ ಇರಲಿಲ್ಲ. ಅವಾಗ ಎಲ್ಲರೂ ಒಳಗಡೆನೇ ಇದ್ದರು. ಆವಾಗ ಊಟ ಪ್ರತಿಯೊಬ್ಬರಿಗೂ ಸಿಗಲಿ ಅಂದ್ಬಿಟ್ಟು ಬೆಳಗ್ಗೆಯಿಂದ ಸಂಜೆ ತನಕನೂ ಹೋಗ್ತಾಯಿದ್ರು ನಾವು. ಆವಾಗ ಮನೆಯಲ್ಲೇ ನಾವು ಅಡುಗೆ ಮಾಡಿ ಎಲ್ಲ ತೊಗೊಂಡೋಗಿ ನಮ್ಮ ಮನೆಯವ್ರಿಗೆ ಕೊಡ್ತಾಯಿದ್ರು ಮೇಡಮ್. ಹಾಂ ಮೇಡಮ್, ಆ್ಯಕ್ಚುಲಿ ಕರೋನಾ ಅಂದ ತಕ್ಷಣವೇ ನನಗನ್ಸೋದು ಕರಾಳ ದಿನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಕರೋನಾ ಅನ್ನೋದು ಈಗ ಆಲ್ರೆಡಿ ನಾನು ಹೇಳಿದ್ದೆ, ಆ ದಿನ ಈ ಥರ ಬಂದಾಗ ಕರೋನಾ ಬೇರೆ ಬೇರೆ ಕಂಟ್ರೀಸಲ್ಲಿ ಆಗ್ತಾಯಿದೆ, ಮಾಡ್ತಾಯಿದೆ, ಅದು ಭಾರತಕ್ಕೂ ಬರ್ತಾಯಿದೆ ಅಂದಾಗ ನಾನು ಕೂಡ ತುಂಬ ದಿಗ್ಭ್ರಮೆಯಾಗಿದ್ದೆ. ಏಕೆಂದರೆ ಅಲ್ಲೆಲ್ಲ ಲಾಕ್ಡೌನ್ ಆಗಿದೆ, ಯಾರೂ ಕೂಡ ಆಚೆ ಬರೋಂಗಿಲ್ಲಂತೆ, ಏನಿಲ್ಲಂತೆ ಅಂತ ನೋಡ್ತಾ ಇರೋದು. ಅದು ನಮ್ಮ ಭಾರತ ನಮ್ಮ ಕರ್ನಾಟಕಕ್ಕೂ ಕೂಡ ಬಂದೇ ಬಿಡ್ತು ಆವರಿಸ್ತಂದಾಗ ನಿಜವಾಗ್ಲೂ ನಾನು ಭಾರಿ ಪೈನ್ಫುಲ್ ಜರ್ನಿ ಆಯಿತು ಆ ದಿನ ನನಗೆ. ಅದಾದಾಗ ಕರೋನಾ ನಾನು ಹೇಳಬೇಕಂತ ಹೇಳಿದ್ರೆ, ಆ ಕರೋನಾ ಟೈಮ್ನಲ್ಲಿ ನಮ್ಮ ಒಂದು ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಬಿಟ್ಟರೆ ನಮ್ಮ ಅಕ್ಷಯ ಆಹಾರ ಜೋಳಿಗೆ ಮಾತ್ರ ಫಸ್ಟ್ ವೇವಲ್ಲಿ ಬಂದಾಗ ತುಂಬ ಈ ಮೂರುಗಳು ಮಾತ್ರ ಓಡಾಡ್ತಾಯಿತ್ತು. ಫಸ್ಟ್ ವೇವ್ ಬಂದಾಗ ಏನಾಗಿತ್ತು, ಪ್ರತಿಯೊಬ್ಬರಿಗೂ ಭಯ ಆಯಿತು. ಯಾರಿಗೆ ಆ್ಯಕ್ಚುಲಿ ಅವ್ರವ್ರನ್ನೇ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು, ನಮ್ಮನ್ನೇ ನಾವೇ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅದು ಅನಿಸ್ಬಿಟ್ಟಿತ್ತು. ಅನಿಸ್ದಾಗ ಆ ದಿನದಲ್ಲಿ ನಾನು ಕರೋನಾನಲ್ಲಿ ನಾನೇನು ಮಾಡ್ತಾಯಿದ್ದೆ ಅಂದಾಗ, ಇವರು ಮನೆ ಒಳಗಡೆ ಬನ್ನಿ ಅಂತ ಹೇಳ್ತಿದ್ರು. ನಾನು ಮನೆ ಒಳಗಡೆ ಹೋಗ್ತಾ ಇರಲಿಲ್ಲ, ಹಿಂದೆಗಡೆಯಿಂದ ಹೋಗ್ತಾ ಇದ್ದೆ. ನಾನು ಹೊರಗಡೆ ನಾನು ಮಲ್ಕೋತಾ ಇದ್ದೆ. ತಿರ್ಗಾ ಬೆಳಿಗ್ಗೆ ಎದ್ದು ನನ್ನ ಡ್ಯೂಟಿಗೆ ನಾನು ಹೊರಟೋಗ್ತಾ ಇದ್ದೆ. ಕರೋನಾ ಪೀರಿಯಡಲ್ಲಿ ಫಸ್ಟು ವೇವ್ ಆಯಿತು, ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ವಿ. ಅಲ್ಲಲ್ಲಿ ಕೆಲವೆಲ್ಲ ನಮಗೆ ತುಂಬ ಯಾರು ಅನ್ನನ ಪ್ರತಿದಿನ ಕೊಡ್ತಾಯಿದ್ರು, ಆಹಾರ ಪದಾರ್ಥಗಳನ್ನ, ಹೋಟೆಲ್ಸ್ ಆಗ್ಬೋದು, ಕೆಲವು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಎಲ್ಲ ಇದೆ ಅಂತ ಹೇಳಿದೆ. ಅದು ಆನಂದ ಲಹರಿ ಒಂದು ಗ್ರೂಪ್ಸ್ ಇದೆ, ಅವ್ರನ್ನ ನಾನು ತುಂಬ ಇಷ್ಟಪಡ್ತೀನಿ ನೆನೆಸ್ಕೊಳ್ಳಿಕ್ಕೆ. ಅವರೆಲ್ಲ ಏನಾಯಿತು ಅಂತ ಹೇಳಿದಾಗ ಊಟ ಕೊಡ್ತಾಯಿದ್ರು, ಅದಾಗ್ತು. ತಿರ್ಗಾ ಒಂದಿನ ನನಗೆ ಸೆಕೆಂಡ್ ವೇವ್ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟರಲ್ಲಿ ನನಗೆ DC ಆಫೀಸಿಂದ ಅಭಿರಾಮ್ ಶಂಕರ್ ಅವರು DC ಆಗಿದ್ದರು. ಅಲ್ಲಿಂದ ಕರೆ ಬಂತು, ಎಲ್ಲಿದ್ದೀರಾ ಅಂತ ಹೇಳಿಬಿಟ್ಟು. ಸರ್ ಈ ಥರ ನಾನು ಇದ್ದೀನಿ ಅಂತ ಹೇಳಿ. ಅಷ್ಟರಲ್ಲಾಗಲೇ ನಾನು ಫಸ್ಟ್ ವೇವ್ನಲ್ಲಿ KR ಆಸ್ಪತ್ರೆ ಹತ್ರ ಜನಗಳು ತುಂಬ ಕೂತಿರೋದು ಮಾಡಿರೋದು ಅದೆಲ್ಲ ನೋಡಿದೆ. ಆಮೇಲೆ ಹೋಟೆಲ್ಸ್ ಎಲ್ಲ ಬಂದಾಯಿತು. ಹೋಟೆಲ್ಸ್ ಬಂದಾದಾಗ ಹೋಟ್ಲಲ್ಲಿಂದ ಬಂದಂಥವ್ರು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋರಿದ್ದರು, ಅವ್ರಿಗೆಲ್ಲ ಊಟ ಕೊಡಬೇಕಾಗಿತ್ತು. ಬಂದಾಗ ನಮ್ಗೆ ಹೆಂಗಾಗ್ತಿತ್ತು ಅಂದರೆ, ಪ್ರತಿದಿನ ಬಂದುಬಿಟ್ಟು ಕಾಲ್ ಸೆಂಟರ್ ಆಗಿಬಿಟ್ಟಿತ್ತು ನಮ್ಮ ಅಕ್ಷಯ ಆಹಾರ ಫೌಂಡೇಶನ್. ಸರ್ ಊಟ ನಮಗೆ ಬೇಕು, ಊಟ ನಮಗೆ ಬೇಕು. ಆಮೇಲೆ ಮೇಡಮ್ ಹೇಗೋ ರಿಕ್ವೆಸ್ಟ್ ಮಾಡಿ ಪೂರೈಸ್ತಾ ಇದ್ವಿ. ಸೆಕೆಂಡ್ ವೇವ್ ಬಂತು ಮೇಡಮ್. ಪ್ರತಿ ಮನೆಯವರು ಕೂಡ, ಪ್ರತಿ ಒಂದು ಇನ್ಸ್ಟಿಟ್ಯೂಷನ್ನು ಕೂಡ, ಪ್ರತಿಯೊಂದು ಸಂಘ ಸಂಸ್ಥೆನೂ ಕೂಡ ಹೀರೋ ಪ್ರತಿ ರೋಡಲ್ವೇ ಎಷ್ಟು ಖುಷಿ ಆಗ್ತಾ ಅಂದರೆ, ಹಿಂಗೆ ಹೋಗ್ತಾ ಇದ್ದರೆ ಒಂದು 5 ಗ್ಯಾಂಗು ಆ ಕಡೆಯಿಂದ ಬರ್ತಾಯಿತ್ತು. ನನಗನ್ಸುತ್ತೆ ನಮ್ಮ ಭಾರತ ದೇಶದಲ್ಲಿ ಎಷ್ಟೇ ಕರೋನಾಗೆ ಒಂದು ಸಹಾಯ ಬಂದಿದೆ ಅವತ್ತಿನ ಅಂದಾಗ ಮೈಸೂರೇ ಹೆಚ್ಚಿನ ರೀತಿ ಅಂತ ಹೇಳಲಿಕ್ಕೆ, ನಂಬರ್ 1 ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂದರೆ 24/7 ನಾನು ಫೀಲ್ಡಲ್ಲಿದ್ದಕ್ಕಂತೂ 12:30, 11, 1 ಗಂಟೆ ರಾತ್ರಿ ಆದ್ರೂ ಜನಗಳು ಎಲ್ಲ ಸಂಘ ಸಂಸ್ಥೆಯವರು ಕೂಡ ಏನು ಮಾಡ್ತಾಯಿದ್ರು, ಸುತ್ತುತ್ತಾಯಿದ್ರು. ಪೊಲೀಸ್ ಆಗ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗ್ಬೋದು, NGOಗಳಾಗ್ಬೋದು, ಲಯನ್ಸ್ ಆಗ್ಬೋದು, ರೋಟ್ರಿ ಆಗ್ಬೋದು, ಒಂದಲ್ಲ ಎರಡಲ್ಲ ಈ ಥರದ್ದೆಲ್ಲ ಆಗ್ತಾಯಿತ್ತು. ಆ ದಿನದಿಂದಲೇ ನನಗೆ ತುಂಬ ಕರೆಗಳು ಬರ್ತಾಯಿತ್ತು. ನನಗೆ ಆ್ಯಕ್ಚುಲಿ ಏನಂತ ಹೇಳಿದರೆ, ನನಗೆ ಮಾಸ್ಕ್ ಹಾಕ್ಬೇಕಂತನೂ ಉದ್ದೇಶ ಇಲ್ಲ, ಕೈಗೇನಾದರೂ ಗ್ಲೌಸ್ ಹಾಕ್ಬೇಕಂತೂ ಉದ್ದೇಶ ಇಲ್ಲ. ನನಗೇನೆಂದರೆ ಅಲ್ಲಿ ಹಸುವಿನಿಂದ ಇದ್ದಾರೆ, ಎಲ್ಲ ಜನ ಎಲ್ಲೋದ್ರೂ ಕೂತ್ಕೊಂಡಿದ್ದಾರೆ. ಎಷ್ಟು ಊಟ ಬರ್ತಾ ಇದ್ರೂ ಎಷ್ಟು ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಮನೆಯವರು ಕೂಡ ಪಾತ್ರೆ ಇಟ್ಕೊಂಡು ರೋಡಿಗೆ ಬರ್ತಾಯಿದ್ರು. ಬಂದು ಆ ದಿನದಲ್ಲಿ ನನಗೆ ತುಂಬ ಕರೆಗಳು ಬರ್ತಾಯಿತ್ತು. ಬಂದು ಸರ್ ನೀವು ಮಾಸ್ಕ್ ಹಾಕಿಲ್ಲ, ಯಾಕೆಂದರೆ ಟಿ.ವಿನಲ್ಲಿ ತುಂಬ ಪ್ರಚಾರಗಳಾಗ್ತಾಯಿತ್ತು. ನಮ್ಮ ಜೋಳಿಗೆ ತುಂಬ ಟಿ.ವಿನಲ್ಲಿ ಬರ್ತಾಯಿತ್ತು, ಸರ್ ಮಾಸ್ಕ್ ಹಾಕಿಲ್ಲ ನೀವು, ಅದಾಕಿಲ್ಲ ಇದಾಕಿಲ್ಲ ಅಂದಾಗ ನನಗನ್ನಿಸ್ತು, ನನ್ನ ಎಷ್ಟೇ ಕರೋನಾ ಬಂದು ಎಲ್ಲೇ ಪಾಪ ಇದ್ರೂ ಕೂಡ ನನ್ನ ಒಂದು ಹೆಲ್ತ್ ಬಗ್ಗೆ, ನನ್ನ ಇದ್ರ ಬಗ್ಗೆ ನನ್ನ ಮೈಸೂರಿಯನ್ಸ್ ಬಂದ್ಬಿಟ್ಟು ಇಷ್ಟು ಕೇರ್ ತಗೊಂಡು ಇವರು ಮಾಡ್ತಾವ್ರಲ್ಲ ಅನ್ನೋದು ಒಂದು ಕಡೆ ಇದಾಗ್ತಾಯಿತ್ತು. ಎರಡನೇದಾಗಿ ಆ ದಿನನ ಮೇಡಮ್ ನಾನು ಅಂದ್ಕೊಂಡಿದ್ದು ಒಂದೇ, ಜೀವನ ಏನಾದರೂ ಆಗ್ಬೋದು, ಈ ಒಂದು ಹಸಿವಿನಲ್ಲಿ ಇರೋರಿಗೆ ನಾನು ಸಂತೃಪ್ತವಾಗಿ ಇವ್ರಿಗೆ ಊಟ ಕೊಡಲೇಬೇಕಂತ ಹೇಳ್ಬಿಟ್ಟು. ಆಮೇಲೆ ಎಲ್ಲರೂ ಹೇಳ್ತಾಯಿದ್ರು ಕರೋನಾ ನೀವು ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನನಗೇನು ಭಯ ಅಂದರೆ, ಚಿಕ್ಕ ಮಕ್ಕಳು 2 ಮನೆಯಲ್ಲಿ ಹೆಂಡ್ತಿ ಇವರೆಲ್ಲ ಹೇಳೋರು. ನಾನು ಹಿಂಗಿಂದ ಈ ಥರ ಮನೆಯಿಂದ ಹೊರಗಡೆಯಿಂದ ಹೋಗೋದು, ಆಚೆ ಇರೋದು, ತಿರ್ಗಾ ಬೆಳಿಗ್ಗೆ ಹೊರಟೋಗೋದು, ತಿರ್ಗಾ ರಾತ್ರಿಗೆ ಬರೋದು, ತಿರ್ಗಾ ಸ್ನಾನ ಮಾಡೋದು, ತಿರ್ಗಾ ಹೊರಗಡೆ ಹೋಗಿ ಮಲ್ಕೊಳ್ಳೋದು, ಈ ಥರ ಆಗ್ತಾಯಿತ್ತು. ಕರೋನಾ ಒಂದು ಹೇಳ್ದಂಗೆ ಆಲ್ರೆಡಿ ಕರಾಳ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಟೈಮ್ನಲ್ಲಿ
ಮೈಸೂರು ಜನತೆಗೆ ಹ್ಯಾಟ್ಸಪ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಟೈಮ್ನಲ್ಲಿ ಪ್ರತಿಯೊಬ್ಬರೂ ಕೂಡ ಸಂಘ ಸಂಸ್ಥೆ ಅಡುಗೆ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು, ನಮ್ಮನೇಲೂ ಕೂಡ ಇದಾಗ್ತಕ್ಕಂಥದ್ದು. ಅದೇನಾಯ್ತಂದರೆ ಕರೋನಾ ಬಂದಿದೆ ಅಂದ ತಕ್ಷಣ ನಾವೇನು ಮಾಡಿದ್ದೀವಿ ಅಂತಂದರೆ ನಮ್ಮ ಮನೇಲಿ ಗೊತ್ತಾಗಿದ್ದು ಫುಲ್ ಹಾಲಲ್ಲಿ ಅಕ್ಕಿ ಮೂಟೆಗಳು ಇದೆಲ್ಲ ಖಾಲಿ ಆಗಿಬಿಡುತ್ತೆ ಅಂತ ಎಲ್ಲನೂ ಕೂಡ ಸ್ಟಾಕ್ ಮಾಡಿದ್ದೆ ತಂದು ನಾನು. ಯಾಕೆಂದರೆ ಅಲ್ಲಿ ಪ್ರತಿಯೊಬ್ಬರು ಮನೆಗೆ ಆದರೆ 2 ಚೀಲ 1 ಚೀಲ ಆದರೆ ಸಾಕಾಗುತ್ತೆ. ಇಲ್ಲಿ ಸಾವಿರಾರು ಜನಕ್ಕೆ ಊಟ ಕೊಡಬೇಕಂದಾಗ ನ್ಯೂಸ್ ಬರ್ತಾಯಿತ್ತು, ಅಕ್ಕಿ ಸಿಗಲ್ವಂತೆ, ಅದು ಸಿಗಲ್ಲಂತೆ, ಇದು ಸಿಗಲ್ವಂತೆ ಅಂತ. ನನಗೇನು ಅನಿಸ್ತಾಯಿತ್ತು, ಏನೂ ಸಿಕ್ಕಲ್ಲ ಅಂದರೆ ಪಾಪ ನಮಗೆ ಮನೆ ಇದೆ, ಏನೋ ಇದೆ, ಹಂಗೋ ಹಿಂಗೋ ಮಲ್ಕೊಳ್ತೀವಿ. ಈ ಬೀದಿಲಿ ಇರೋರಿಗೆ ಯಾರೂ ಕೂಡ ಮನೆಗೆ ಸೇರಿಸಲ್ಲ, ಹೋಟ್ಲುಗಳೆಲ್ಲ ಬಂದಿದೆ, ಪ್ರತಿಯೊಂದು ನೀರು ಕೂಡ ಹೊರಗಡೆ ಸಿಗಲ್ಲ. ಇವರು ಏನು ಮಾಡ್ತಾರೆ ಅನ್ನೋದೇ ನನಗೆ ಒಂದು ಮಹಾ ದೊಡ್ಡ ವಿಚಾರ ಆಗಿತ್ತು. ಇದನ್ನು ಆ ದಿನ ನಾನು ಮರೆಯಲಾಗದ ಒಂದು ಇದು ತುಂಬ ನಮ್ಮ ಅಕ್ಷಯ ಜೋಳಿಗೆ ಆ ದಿನ ನಮ್ಮ ಒಂದು ಸಾರ್ವಜನಿಕರ ಸಹಾಯದಿಂದ ತುಂಬ ಕೆಲಸ ಮಾಡಿದೆ ಮೇಡಮ್. ನೀವು ಜಾಬಲ್ಲಿ ಇದ್ದೀರಾ, ಜಾಬಲ್ಲಿ ಇದ್ಕೊಂಡು ಪತಿಗೂ ಹೇಗೆ ಸಹಕಾರ ಕೊಡ್ತಾ ಇದ್ದೀರಾ? ಬೇಕಾದಷ್ಟು ಅಡುಗೆ ಮಾಡಿ ಎಲ್ಲ ಕೊಡಬೇಕಾಗುತ್ತೆ, ಹೇಗೆ ನಡೆಸ್ತೀರಾ? ನನಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ ಮೇಡಮ್. ಅದರ ಜೊತೆಗೆ ಇವರು ಸಿಕ್ಕಿದ್ರು, ಅವರು ಹೆಲ್ಪ್ ಮಾಡ್ತಾರೆ, ಅಡುಗೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ. ಖುಷಿ ಆಗುತ್ತೆ ಮೇಡಮ್. ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೊಂದು ಚಿಕ್ಕ ಸೇವೆ ಅಷ್ಟೇ ನಮ್ಮದು ಮೇಡಮ್. ಅಲ್ಲ, ಮನೆಯಲ್ಲಿ ನಾವು 2-3 ಜನಕ್ಕೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ, ನೀವು ಅಷ್ಟೊಂದು ಜನಕ್ಕೆ ಹೇಗೆ ಮಾಡ್ತೀರಾ? ಅದು ಅಭ್ಯಾಸ ಇದೆ ಮೇಡಮ್. ನೀವು ಯಾವ ಊರು? ನಮ್ಮದು KR ನಗರದ ಹತ್ರ. ಅಕ್ಷಯ ಜೋಳಿಗೆಯಲ್ಲಿ ನೀನು ಕೆಲಸ ಮಾಡ್ತೀಯಾ? ನಾನು ಫ್ರೀ ಟೈಮಲ್ಲಿ ಓದಿಲ್ಲ ಯಾವಾಗ ಸಮಯ ಸಿಗುತ್ತೆ ನಾನು ಹಾಕೊಂಡು. ಸರ್, ನಮ್ಮ ದೇಶದ ಯುವ ಜನತೆಗೆ ಮತ್ತು ವೀಕ್ಷಕರಿಗೆ ನಿಮ್ಮ ಒಂದು ಮೆಸೇಜ್ ಏನು? ಹೌದು, ಆ್ಯಕ್ಚುಲಿ ಯುವಜನತೆ ಮತ್ತು ವೀಕ್ಷಕರಿಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ, ನಮ್ಮ ಭಾರತ ಬಲಿಷ್ಠ ದೇಶ, ಸಂಪದ್ಭರಿತ ದೇಶ, ಯಾವುದೇ ರೀತಿ ಯಾವುದಕ್ಕೂ ಕೂಡ ಕೊರತೆ ಇಲ್ಲ. ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಬೇರೆ ಬೇರೆ ದೇಶಗಳನ್ನ, ಉಕ್ರೇನ್ ಆಗ್ಬೋದು, ಇದಾಗ್ಬೋದು, ಸುಡಾನ್ ಆಗ್ಬೋದು, ಕೆಲವು ಯುದ್ಧಗಳು ನಡೀತಾ ಇದೆ, ಆರ್ಥಿಕ ಬಿಕ್ಕಟ್ಟು ಸಂಭವಿಸ್ತಾ ಇದೆ. ಇವತ್ತು ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ ಅಂದ್ಬಿಟ್ಟು ನಾನು ಆಲ್ರೆಡಿ ಹೇಳಿದೆ. ಊಟನ ಪ್ರತಿಯೊಬ್ಬರಿಗೂ ಯಾವಾಗ ಏನು ಯಾವಾಗ ಎಷ್ಟು ತಿನ್ನಬೇಕಂದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಹಿಂದೆಗೂ ಮತ್ತು ಇಂದಿಗೆ ಹೋಲಿಸಿದಾಗ ವಿದ್ಯಾವಂತರಿದ್ದಾರೆ. ಹಸಿವೇನು ಅಂತ ಹೇಳ್ಬಿಟ್ರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆ ಕಾಲದಲ್ಲಿ ತಂದೆ ಒಬ್ಬರು ದುಡಿದು ಮಕ್ಕಳೆಲ್ಲ ತಿನ್ನುವಂಥ ದೃಶ್ಯನ ನಾವು ನೋಡ್ತಾ ಇದ್ದೀವಿ. ಈಗ ತಂದೆ ಎಷ್ಟೇ ದುಡಿದ್ರು ಮಕ್ಕಳು ಕೂಡ ದುಡಿಬೇಕನ್ನೋದ ಆ ಕಾಲ ನಾವು ಮಾಡರ್ನ್ ಯುಗಕ್ಕೆ ನಾವು ಬಂದಿದ್ದೀವಿ. ಪ್ರತಿಯೊಬ್ಬರೂ ಕೂಡ ಆಹಾರ ಪದಾರ್ಥಗಳ ಬಗ್ಗೆ ಹೆಚ್ಚಿನ ರೀತಿಯಾದಂತಹ ಒಲವು ತೋರಿಸ್ಬೇಕು. ರೈತ ಹೇಗೆ ನಮ್ಮ ಬೆಳೆದಂಥ ಆಹಾರ ಪದಾರ್ಥಗಳನ್ನ ಎಷ್ಟು ಕಷ್ಟಪಟ್ಟಿರ್ತಾನೆ ಅನ್ನೋದ ಪ್ರತಿಯೊಬ್ಬರು ಇದಕ್ಕೆ ಮನಗಾಣಬೇಕು. ನಾವೆಷ್ಟೇ ತಂತ್ರಜ್ಞಾನ, ಇಂಜಿನಿಯರ್ಸ್, ಡಾಕ್ಟರ್ಸ್ ಏನೇ ಆಗಬೇಕಂದ್ರೂ ಹಿಂದೆ ಒಬ್ಬ ರೈತ ಇರ್ತಾನೆ. ಊಟದ ಅವಶ್ಯಕತೆ ಇದೆ. ಮಾಲ್ನ್ಯೂಟ್ರಿಷನ್ನ ಸರಿಯಾದ ರೀತಿಯಾಗಿ ಸದ್ಬಳಕೆ ಮಾಡಬೇಕಂತಂದರೆ ಒಳ್ಳೆ ರೀತಿಯಾದಂಥ ಆಹಾರ ಪದಾರ್ಥಗಳನ್ನ, ಪೌಷ್ಟಿಕಾಂಶಗಳನ್ನ ನಾವು ತಿನ್ನಬೇಕಾಗತ್ತೆ. ಅದನ್ನು ತಿನ್ನಬೇಕಂತ ಹೇಳಿದ್ರೆ ನಾವು ಯಾವುದೇ ರೀತಿ ಕಲುಷಿತ ಮಾಡಬಾರ್ದು, ಪರಿಸರನ ಸರಿಯಾದ ರೀತಿಯಾಗಿ ನಾವು ಇಟ್ಕೋಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ನಾಗರಿಕರು ಕೂಡ, ಯುವಕರು ಕೂಡ ಹೆಚ್ಚಿನ ರೀತಿಯಾಗಿ ಆಹಾರದ ಬಗ್ಗೆ ಅವರು ಕುಲಂಕುಷವಾಗಿ ಅಧ್ಯಯನ ಮಾಡಿ ಅದರ ಬಗ್ಗೆ ಸರಿಯಾದ ರೀತಿಯಾಗಿ ತಿಳ್ಕೊಂಡ್ರೆ ಅವರು ಪ್ರತಿಯೊಂದನ್ನು ಸುಗಮವಾಗಿ ಅವರು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್, ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.